ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಬಂಧುಗಳು ನೀನಿರೋವರೆಗೆ, ಬರುವಳು ಸತಿ ಹೊಸ್ತಿಲವರೆಗೆ, ಮಗ ಬರುವನು ಮಸಣದವರೆಗೆ, ಬರರು ಯಾರು ನಿನ್ನ ಜೊತೆಗೆ ಎಂದು ಹೇಳುತ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ತೆ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಗುರುಜಿ, ಇವತ್ತು ಸೋಮವಾರ, ಜೊತೆಗೆ ಬಹಳನೇ ವಿಶೇಷವಾದ ದಿನ. ಯಾಕಂದ್ರೆ ನಾವು ಬಹಳ ದಿನಗಳಿಂದ ಕಾಯ್ತಾ ಇದ್ವಿ, ಯಾವತ್ತು ಬರುತ್ತೆ ದೀಪೋತ್ಸವ, ಯಾವತ್ತು ಬರುತ್ತೆ ಅಂತ. ಅದು ನಾಳೆನೆ. ಹಾಗಾಗಿ ಇವತ್ತು ಸಾಕಷ್ಟು ದೀಪೋತ್ಸವದ ಬಗ್ಗೆ ನಾವು ಹೇಗೆ ಆಚರಣೆ ಮಾಡಬೇಕು, ಅದರ ನೇಮ ನಿಷ್ಠೆಗಳ ಕುರಿತು ಸಾಕಷ್ಟು ವಿಚಾರಗಳಿಂದ ನಿಮ್ಮಿಂದ ಅಪೇಕ್ಷೆ ಮಾಡ್ತಾ ಇದೀವಿ. ಏನ್ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ, ಸಂಧ್ಯಾ ದೀಪಂ ನಮೋಸ್ತುತೆ. ಆ ಪರಬ್ರಹ್ಮನ ಸ್ಮರಣೆ ಮಾಡ್ಕೊಂತ ತಮ್ಮೆಲ್ಲರಿಗೂ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ಬಹಳ ವಿಶೇಷ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಜೀವನ ಹೀಗೇ ಸಾಗ್ತಾ ಇದೆಯಾ ಅನ್ನೋದು ನಿಮಗೆಲ್ಲ ಆಶ್ಚರ್ಯವಾಗಿದೆ. ನಿಜವಾಗ್ಲೂ ಈ ಜೀವನ ಇಷ್ಟವರೆಗೂ ಬಂದಿರೋದೇ ಹೆಚ್ಚು. ಎಷ್ಟೋ ಜನ್ಮದಿಂದ ಒಂದು 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 ಅಂತ ಹೇಳಿ ಒಂದೊಂದು ಜನ್ಮವನ್ನು ತೆಗಿತಾ ಬಂದ್ವಿ. ನಾ ಭೂತೋ ನಾ ಭವಿಷ್ಯತಿ ಅಂತ ಹೇಳಿ 84 ಲಕ್ಷ ಯೋನಿಕೂಟಗಳಲ್ಲಿ ಹುಟ್ಟು ಬೆಳೆದು ಬಂದಿರತಕ್ಕಂಥವ್ರು. ಇರುವೆ, ಹಲ್ಲಿ, ಜಿರಳೆ, ಹಾವು, ಮುಂಗುಸಿ, ಹಂದಿ, ನಾಯಿ, ಬೆಕ್ಕು, ಹಸು ಎಲ್ಲ ಜೀವನದಲ್ಲೂ ಆದಮೇಲೆ ಮನುಷ್ಯ ಜನ್ಮ ಬಂತು. ಇಂಥ ಒಂದು ಮನುಷ್ಯ ಜನ್ಮದಲ್ಲಿ ನಾವು ಬಂದಿದ್ದೀವಿ ಅಂದರೆ, ಎಷ್ಟೋ ಜನ್ಮದಲ್ಲಿ ಕಪಿಶ್ರೇಷ್ಠರಾಗಿದ್ದವರು ಮತ್ತೆ ಈ ಜನ್ಮವನ್ನು ಮನುಷ್ಯ ಜನ್ಮ ಆಗಿ ಬಂದಿದ್ದೀವಿ. ಬಹಳ ಸಂತೋಷ. ಎಲ್ಲ ಜನ್ಮದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೀಗೆ ಬರ್ತಾ ಇರತಕ್ಕಂಥ ನಮ್ಮ ಜೀವನದಲ್ಲಿ ಯಾವ ಕಾಲಕ್ಕೂ ಸಂದಿಗ್ಧ ಕಾಲ ಅಂತ ಒಂದಲ್ಲ ಒಂದು ಕತ್ಲು ಛಾಯೆ ಬರುತ್ತೆ. ಈ ಕತ್ಲಲ್ಲಿ ಛಾಯೆ ಬರತಕ್ಕಂಥ ವಿಚಾರವೇ ಈ ದಿನದ ವಿಚಾರ. ಅಂದರೆ ನಾಳೆ ದಿವಸ ಬರ್ತಕ್ಕಂಥ ಮುಹೂರ್ತ ನಿಮ್ಗೆಲ್ಲರಿಗೂ ತಿಳಿಸಿದ್ದೀನಿ. ಲೋಕ ಕಲ್ಯಾಣಾರ್ಥವಾಗಿ ಆಗತಕ್ಕಂಥ ಈ ಒಂದು ಕಾರ್ಯಕ್ರಮ ನಾ ಭೂತೋ ನಾ ಭವಿಷ್ಯತಿ ಅಂತ ಭಾರತ ದೇಶದಲ್ಲಿ ಯಾವ ಮಾಧ್ಯಮದಲ್ಲೂ ಯಾರೂ ಪ್ರಯತ್ನ ಪಡದೇ ಇರತಕ್ಕಂಥ ವಿಚಾರವನ್ನು ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಮತ್ತು ವಿಚಾರಪೂರ್ವಕವಾಗಿರ್ತಕ್ಕಂಥ ಜಿ ಕನ್ನಡ ವಾಹಿನಿ ಮುಖಾಂತರವಾಗಿ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಸಂದಿಗ್ಧ ಕಾಲದಲ್ಲಿ ನಾವು ಪ್ರಯತ್ನವನ್ನು ಪಟ್ಟು ಜಾಗೃತಿ ಅಂತ ಹೇಳಿ ಆ ದೀಪಂ ಜ್ಯೋತಿ ಪರಬ್ರಹ್ಮನ ಕಾರ್ಯಕ್ರಮದ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ಸಾಕಷ್ಟು. ಈ ದೀಪಗಳನ್ನು ಹಚ್ಚಬೇಕಾದ್ರೆ ಏನಕ್ಕೆ ಹಚ್ಚಬೇಕು ಅಂತ ಕೂಡ ವಿಚಾರಗಳು ತಿಳಿಸ್ತಾ ಬಂದ್ವಿ. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ನಾಳೆ ದಿವಸ ಬಂದುಬಿಡ್ತಲ್ಲ ಮುಹೂರ್ತ ಅಂದರೆ ಮಂಗಳವಾರ ಅಲ್ವಾ? ಆ ಮಂಗಳವಾರ ನಾಳೆ ದಿವಸ ಬಂದಿರತಕ್ಕಂಥದ್ದು ಪಂಚಮಿ ಅಲ್ವಾ? ಮಾಘ ಮಾಸ ಅಲ್ವೇ? ಗುರು ಹೋರೆಯಲ್ಲಿ ಸಾಯಂಕಾಲ 7 ಗಂಟೆ 5 ನಿಮಿಷದಿಂದ 7 ಗಂಟೆ 25 ನಿಮಿಷದವರೆಗೂ ಪರಿಪೂರ್ಣವಾಗಿ ಜಾಗೃತಿಯನ್ನು ಮೂಡಿಸ್ಬೇಕು. ಎಲ್ಲ ಮನುಷ್ಯರಿಗೂ ಒಂದಲ್ಲ ಒಂದು ಕಾರಣದಿಂದ ಪ್ರತಿಯೊಬ್ಬನಿಗೂ ಮೃತ್ಯು ಬರುತ್ತೆ. ಪ್ರತಿಯೊಬ್ಬನು ಕ್ಯೂವಲ್ಲಿರ್ತೀವಿ, ಹೇಗೆಗೋ ಹೋಗ್ತೀವಿ. ಆದರೆ ಈ ಸಲ ಹೋಲ್ಸೇಲ್ ಆಗಿ ಹೋಗ್ತಾ ಇದ್ದಾಗ ಯಾರನ್ನ ಯಾರು ಹಿಡ್ಕೊಳ್ಳೋದು, ಯಾರನ್ನ ಯಾರು ಕಾಪಾಡೋದು, ಯಾರಿಗೋಸ್ಕರ ಯಾರು ಅಳೋದು, ಯಾರಿಗೋಸ್ಕರ ಯಾರು ಸಂತೋಷ ಪಡೋದು, ಯಾರಿಗೋಸ್ಕರ ಯಾರು ದುಃಖವಾಗಿರೋದು, ಜೀವನದಲ್ಲಿ ಯಾರನ್ನಾದರೂ ಒಂದು ಕಾರಣಾಂತರವಾಗಿ ಇದೀವಾ ಇಲ್ಲವಾ ಅನ್ನೋದು ಗೊತ್ತಾಗೋದು ಬೇಡವೆ? ಅದರಿಂದ ಜೀವಂತವಾಗಿರೋವರೆಗೂ ಧರ್ಮವನ್ನು ನಡ್ಕೊಳ್ತಾ ಬಂದಿರತಕ್ಕಂಥ ಈ ಜೀವನವನ್ನು ಮುಂದಕ್ಕೂ ಧರ್ಮವಾಗಿ ನಡೆಸ್ಕೊಂಡು ಹೋಗುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೋದಷ್ಟೇ. ಆದ್ದರಿಂದ ಆ ಒಂದು ಪ್ರಾರ್ಥನೆ ಮುಖಾಂತರವಾಗಿ ಜಗತ್ತಲ್ಲಿ ಎಲ್ಲ ಧರ್ಮದವರು, ಎಲ್ಲ ಜಾತಿ ವರ್ಗದವರು, ಎಲ್ಲ ಮಠಾಧೀಶ್ವರರು, ಎಲ್ಲ ಜಗತ್ತಿನ ಇರತಕ್ಕಂಥ ಜೀವರಾಶಿಗಳು, ಕ್ರಿಮಿ ಕೀಟದಿಂದ ಹಿಡಿದು ಎಲ್ಲರೂ ಭಗವಂತನ ಪ್ರಾರ್ಥನೆಯನ್ನು ಒಂದು ಬಿಟ್ಟು ಇನ್ನೇನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾರಿಗಾದ್ರೂ ಒಂದು ಸ್ವಲ್ಪನಾದರೂ ಜವಾಬ್ದಾರಿ ಇದೆಯಾ? ಅಯ್ಯೋ ಪ್ರಪಂಚ ಪೂರ್ತಿ ಹೊಟ್ಟೋಗ್ತಾ ಇದೆಯಲ್ಲ ಪ್ರಕೃತಿಯ ನಿಯಮದಲ್ಲಿ, ಪ್ರಪಂಚವೆಲ್ಲ ಮುಳುಗೋಗ್ತಾ ಇದೆಯಲ್ಲ ಇಡೀ ಜಗತ್ತಿಗೆ ಅಂತ ಹೇಳಿ ಯಾರಿಗೂ ಭಯ ಇಲ್ಲದೆ ಇರತಕ್ಕಂಥ ವಿಚಾರ, ಯಾರಿಗೂ ಒಂದು ಧರ್ಮ ಇಲ್ಲದೆ ಇರತಕ್ಕಂಥ ವಿಚಾರ, ಯಾರಿಗೂ ಒಂದು ಜವಾಬ್ದಾರಿ, ಅಯ್ಯೋ ನಾವು ಲೋಕಕ್ಕೋಸ್ಕರ ಏನಾದರೂ ಮಾಡೋಣ ಅನ್ನೋದು ಕಿಂಚಿತ್ ಮನೋಭಾವನೆ ಯಾರಿಗಾದ್ರೂ ಇದೆಯಾ? ಯಾರಿಗೂ ಇದೆಯೋ ಇಲ್ಲವೋ ಒಂದು ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಜೀವನದಲ್ಲಿ ನಾವುಗಳು ಈ ಅರ್ಥವನ್ನು ಮಾಡ್ಕೋಬೇಕಾ ಬೇಡವಾ ಅನ್ನೋಕ್ಕೆ ಜೀವಂತವಾಗಿರ್ತಕ್ಕಂಥ ಶವಕ್ಕಿಂತ ಸಮಾನವಾಗಿದ್ದೀವಾ? ಅಥವಾ ನಿಜವಾಗ್ಲೂ ಒಳಗೆ ಮನಸ್ಸಾಕ್ಷಿ ಅನ್ನೋದಿದೆಯಾ? ಆ ಮನಸ್ಸಾಕ್ಷಿಗೆ ದೀಪ ಒಳಭಾಗದಲ್ಲಿರ್ತಕ್ಕಂಥ ಆತ್ಮ ಇದ್ದ ಹಾಗೆ. ಅದಕ್ಕೆ ಎಲ್ಲ ಆತ್ಮಗಳು ಸೇರಿದಾಗ ಪರಮಾತ್ಮನ ಪಾದಕ್ಕೆ ಹೋಗುತ್ತೆ. ಪರಮಾತ್ಮನ ಪಾದಕ್ಕೆ ಹೋದಾಗ ಈ ಜೀವ ಏನು ಮಾಡುತ್ತೆ? ಪ್ರಾರ್ಥನೆನ ಮಾಡ್ಕೊಳ್ಳುತ್ತೆ. ಢವಢವ ಢವಢವ ಅಂತ ಹೇಳ್ತಾ ಇರುತ್ತೆ. ಅಂದರೆ ಹೃದಯವನ್ನು ಹೇಳ್ತಕ್ಕಂಥ ಮಿಡಿತ ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಹೃದಯ ಸಾಮ್ರಾಜ್ಯದಲ್ಲಿ ಕೂತಿರ್ತಾಳೆ ಆ ಸಾಮ್ರಾಜ್ಯೇಶ್ವರಿ. ಆ ಜಗನ್ಮಾತೆ ಭೂಮಿಗೆ ಭೂಸ್ಪರ್ಶ ಮಾಡ್ಕೊಂಡು ಬರ್ತಾ ಇದ್ದಾಳೆ.
ದಕ್ಷಿಣದಲ್ಲಿರ್ತಕ್ಕಂಥ ಪರಮೇಶ್ವರನ್ನ ಸೇರ್ತಾ ಇದ್ದಾಳೆ. ಪರಮೇಶ್ವರನು ಕೈಲಾಸ ಬಿಟ್ಟು ಆ ಆದಿಶಕ್ತಿಯನ್ನ ಸೇರ್ತಾ ಇದ್ದಾನೆ. ಇದೇ ಚಾಮುಂಡೇಶ್ವರಿ ಕ್ಷೇತ್ರ ಅಂದರೆ ಮೈಸೂರು ಹತ್ರ ವಿಚಾರಪೂರ್ವಕವಾಗಿರ್ತಕ್ಕಂಥ ಬೆಂಗಳೂರು ಡಿಸ್ಟ್ರಿಕ್ಟಲ್ಲಿ ಮಧ್ಯಬಿಂದು ಸ್ವರೂಪದಲ್ಲಿ ಆ ಭಾಗಕ್ಕೆ ಈ ಭಾಗಕ್ಕೆ ಮಧ್ಯದಲ್ಲಿರ್ತಕ್ಕಂಥ ನಾಲಿಗೆ ಅಂದರೆ ಆ ಕಿರು ನಾಲಿಗೆಯಿಂದ ಹಿಡಿದು ಬರಿಯ ದೊಡ್ಡ ನಾಲಿಗೆವರೆಗೂ ಎಲ್ಲ ದೇವಿಯ ಅಂಶ ಅಂತ ಹೇಳ್ತೀವಿ ಭಾರತ ದೇಶವನ್ನು. ಈ ಭಾರತ ದೇಶದ ಕೊನೆಯ ತುದಿಯ ಮೂಲೆಯೇ ಕನ್ಯಾಕುಮಾರಿ. ಜಗತ್ತಲ್ಲಿ 3 ಪಟ್ಟು ನೀರಿರತಕ್ಕಂಥ ಈ ಭೂಮಿಯಲ್ಲಿ 3 ಕಡೆ ವಿಶೇಷವಾಗಿರ್ತಕ್ಕಂಥ ಸಮುದ್ರ ತೀರ ಈ ಒಂದು ಕನ್ಯಾಕುಮಾರಿ ಹತ್ರ ಮಾತ್ರ. ಅದಕ್ಕೆ ಜಗತ್ತಲ್ಲಿ ಎಲ್ಲ ಭಾಷೆಯನ್ನು ನಾವುಗಳು ಮಾತಾಡಬಲ್ಲರು, ಇಡೀ ಜಗತ್ತಿನ ಎಲ್ಲ ಭಾಷೆಗಳನ್ನು ಅರ್ಥಕೊಳ್ಳಬಲ್ಲತೀವಿ. ಆದರೆ ಭಾರತ ದೇಶದ ಭಾಷೆಗಳನ್ನು ಎಲ್ಲ ಭಾಷೆಗಳನ್ನು ಯಾರೂ ಮಾತಾಡೋಕ್ಕಾಗಲ್ಲ ಬೇರೆ ಪ್ರಪಂಚದವರು. ಅದಕ್ಕೋಸ್ಕರ ಈ ಪ್ರಪಂಚದಲ್ಲಿ ನಾವು ವಾಸವಾಗಿರೋದ್ರಿಂದ ನಮ್ಮ ಆದ್ಯ ಕರ್ತವ್ಯ ಸನಾತನ ಧರ್ಮದ ಮೌಲ್ಯಗಳಿದ್ದ ಹಾಗಿಂದ ಜೀವನ್ ಪರ್ಯಂತ ನಾವುಗಳು ಮಾಡಿರ್ತಕ್ಕಂಥ ಸಾಕ್ಷಿರೂಪ ಏನು ಎತ್ತ ಅನ್ನೋದು ನೀವೆಲ್ಲ ತಿಳ್ಕೋಬೇಕು. ಇವತ್ತಿನ ದಿವಸ ಈ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಆಲೋಚನೆ ನಾಳೆ ಮಾಡ್ತಕ್ಕಂಥ ದೀಪೋತ್ಸವಕ್ಕೆ ಪ್ರತಿಯೊಬ್ಬರಿಗೂ ಇದೇ ಕೊನೆ ಜಾಗೃತಿಯ ಮುಹೂರ್ತ. ಅಂದರೆ ನಾವು ಈ ಬುಧವಾರ ಅಂತಕ್ಕಂಥ ವಿಚಾರ ಏನು ಬಂದ್ಬಿಡ್ತು, ಮಂಗಳವಾರ ಅಂತ ಏನು ಬಂದ್ಬಿಡ್ತು, ಈ ವಿಚಾರವನ್ನು ಜೀವನ್ ಪರ್ಯಂತ ಹೀಗೇ ನಡೆಸ್ಕೊಂಡು ಹೋಗಬೇಕಾ ಬೇಡವಾ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಬುಧವಾರ, ಮಂಗಳವಾರ, ಸೋಮವಾರ ಅಂಥೇಳಿ ಒಂದೊಂದು ಗ್ರಹಕ್ಕೆ ನಮಸ್ಕಾರ ಮಾಡ್ತಾ ಮಾಡ್ತಾ ಆ ಗ್ರಹಗಳ ದೋಷಗಳು ಎಷ್ಟು ಮಟ್ಟಿಗೆ ಬಂದುಬಿಟ್ಟಿದೆ ಅಂದರೆ ಪ್ರಪಂಚ ಪೂರ್ತಿ ಪ್ರಳಯವಾಗೋ ಸಮಯ, ಪ್ರಕೃತಿಯ ಲಯ, ಆ ಜಲ್ಡಿ ಆಡೋ ಸಮಯದಲ್ಲಿ ಎಷ್ಟು ಜನ ಪಾಪಿಷ್ಠರಿದ್ದಾರೆ, ಎಷ್ಟು ಜನ ಪುಣ್ಯಾತ್ಮರಿದ್ದಾರೆ ಯಾರಿಗೆ ಗೊತ್ತು. ಅದಕ್ಕೆ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಪರಬ್ರಹ್ಮನಾಗಿರ್ತಕ್ಕಂಥ ಸೃಷ್ಟಿ ಮೂಲನ ಸ್ಮರಣೆಯನ್ನು ಮಾಡಿಕೊಂಡು ಮಹಾವಿಷ್ಣುವ ಲೀಲೆಗಳನ್ನು ಹೇಳ್ಕೊಂಡು ಪರಮೇಶ್ವರ ಲಯಕರ್ತನಾಗಿರ್ತಕ್ಕಂಥ ನಿನ್ನ ಪಾದಕ್ಕೆ ನಾವು ಸೇರ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇಡೀ ಜೀವಮಾನದಲ್ಲಿರ್ತಕ್ಕಂಥ ಪಾಪಕರ್ಮಗಳು ತೊಳ್ಕೊಳ್ಳೋ ಸಮಯ ಬಂದ್ಬಿಡ್ತು. ಅದರಿಂದ ಆ 5 ಮಣ್ಣಿನ ಹಣತೆ ದೀಪಗಳು ಅಗ್ನಿ, ವಾಯು, ಜಲ, ಸಮೃದ್ಧಿ ಪೂರ್ವಕವಾಗಿರ್ತಕ್ಕಂಥ ಭೂಮಿ, ಆಕಾಶ ಇಷ್ಟನ್ನು ನೆನೆಸ್ಕೊಂತ 5 ಎಣ್ಣೆಗಳು, 5 ವಿಧವಾದ ಎಣ್ಣೆಗಳಲ್ಲಿ 5 ದೀಪಗಳನ್ನು ಹಚ್ಚಿದಾಗ ಆ ಕಾರ್ಯಕ್ರಮಗಳ ಮುಖಾಂತರವಾಗಿ ಪರಬ್ರಹ್ಮ ಆಗಿರ್ತಕ್ಕಂಥದ್ದು ಎಲ್ಲಿಂದ 300 ಮುಕ್ಕೋಟಿ ದೇವತೆಗಳಾಗಿರ್ತಕ್ಕಂಥ ಕಾಮಧೇನುವಿಂದ ಅವನು ಹೇಗೆ ಸ್ಮರಣೆ ಮಾಡಬೇಕು. ಅದಕ್ಕೆ ಬತ್ತಿ, ಹತ್ತಿ ಅನ್ನೋದು ಹತ್ತಿಯಲ್ಲಿ ತುಪ್ಪದ ಬತ್ತಿಯನ್ನು ಹಚ್ಚಿಕೊಂಡು ಆ ಎಣ್ಣೆ ಒಳಗೆ ಅದ್ದಿ ಆ ದೀಪವನ್ನು ಹಚ್ಚಬೇಕು. ಆ ಹಣತೆಗಳಿಗೆ 5 ಹಣತೆಗಳಿಗೆ 5 ಬೇರೆ ಬೇರೆ ಎಣ್ಣೆ, 5 ದೀಪಗಳಿಗೆ ಬೇರೆ ಬೇರೆಯಾಗಿ ಎಣ್ಣೆಗಳನ್ನು ಹಾಕಿ 5 ಬೇರೆ ಬೇರೆ ಬತ್ತಿಯನ್ನು ಹಾಕಿ ಒಂದೇ ಅಡಿಕೆ ಪಟ್ಟೆ ತಟ್ಟೆಯಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು. ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ. ಇದಕ್ಕೆ ಅವಕಾಶವನ್ನು ಮಾಡಿಕೊಡೋರು ಸಾಕಷ್ಟು ಜನ ಇದ್ದಾರೆ. ಎಷ್ಟೋ ಜನಕ್ಕೆ ದೀಪಕ್ಕೆ ಎಣ್ಣೆ ಕೂಡ ಕಷ್ಟವಾಗಿದೆ, ಎಷ್ಟೋ ಜನಕ್ಕೆ ದೀಪಗಳು ಕೊಳ್ಳೋಕ್ಕೆ ಕಷ್ಟವಾಗಿದೆ, ಎಷ್ಟೋ ಜನಕ್ಕೆ ಹೋಗಿ ಹಚ್ಚಬೇಕಲ್ಲ ಅಂತ ಕಷ್ಟವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯೂ ಇದೆ, ಬಡತನ. ಆದರೂ ಅಂಥವ್ರಿಗೂ ಸಹಾಯ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಮುಂದೆ ಬಂದಿದ್ದಾರೆ. ಜೀವನ್ ಪರ್ಯಂತ ನೀವುಗಳೆಲ್ಲ ಆ ದೇವಸ್ಥಾನದಲ್ಲಿ ಹೋಗಿ ದೀಪಗಳನ್ನು ಹಚ್ಚಕ್ಕೆ ಪ್ರಯತ್ನವನ್ನು ಪಡಕ್ಕೆ ನೀವೆಲ್ಲ ಏನು ಮಾಡಬೇಕು. ಅದಕ್ಕೆ ಸಾಕ್ಷಿ ರೂಪವಾಗಿ ಈ ದಿನವನ್ನು ಜಾಗೃತಿ ಪಡಿಸ್ತಾ ಇದ್ದೀನಿ. ನೀವೊಂದು ಸ್ವಲ್ಪ ಹೊತ್ತು ಪರಿಪೂರ್ಣವಾಗಿ ಜ್ಞಾನದಲ್ಲಿ ಚಿಂತನೆಯಾಗಿ ಜೀವನ ಪರ್ಯಂತ ನಾವು ಏನು ಮಾಡೋಣ, ಆ ಜೀವ ಇದ್ದರೆ ಜನೇ ಮಾಡಕ್ಕೆ, ಆದರೆ ಆ ಜೀವವನ್ನು ಇರಕ್ಕೆ ಪ್ರಾರ್ಥನೆ ಬಿಟ್ಟರೆ ಇನ್ನೇನೂ ಇಲ್ಲ. ಗುರುಜಿ, ದೀಪವನ್ನ ಬೆಳಗಿಸ್ಬೇಕು ಅಂತ ಹೇಳ್ತಿದ್ರಿ, ಹಾಗೆ ನೀವು ಕೂಡ ಎಲ್ಲಿ ದೀಪವನ್ನ ಬೆಳಗಿಸ್ತಿದ್ದೀರಾ, ಒಂದು ನಿಗದಿತ ಸಮಯವನ್ನ ನಮ್ಮೆಲ್ಲರಿಗೂ ನೀಡಿದ್ದೀರಾ. ಎಲ್ಲೆಡೆಯೂ ರಾಜ್ಯಾದ್ಯಂತ ಬೆಳಗಿಸ್ತಿದ್ದಾರೆ. ನೀವು ಯಾವ ನಿರ್ದಿಷ್ಟ ಜಾಗದಲ್ಲಿ ಬೆಳಗಿಸ್ತಿದ್ದೀರಾ ಗುರುಜಿ? ನಾನು ನನ್ನ ಆದ್ಯ ಕರ್ತವ್ಯ ಮುಖಾಂತರವಾಗಿ ಇರತಕ್ಕಂಥ ಎಲ್ಲರಿಗೂ ವಿಚಾರ ತಿಳಿಸಿದ್ದೀನಿ. ಎಲ್ಲ ಧರ್ಮದವ್ರಿಗೂ ಕೆಲವರಿಗೆಲ್ಲ ಪತ್ರಗಳನ್ನೇ ಸ್ವತಃ ಬರೆದಿದ್ದೀನಿ. ಎಲ್ಲ ವಿಚಾರಪೂರ್ವಕವಾಗಿ ಯಾವ ಜಾತಿ ಮತ ಭೇದವಿಲ್ಲದೆ ಎಲ್ಲ ಜೀವರಾಶಿಗಳು ಭೂಮಿಯಲ್ಲಿರೋದ್ರಿಂದ ಈ ಭೂಮಿಯಲ್ಲಿರ್ತಕ್ಕಂಥ ಅಷ್ಟೂ ಜನ ಆ ದೀಪವನ್ನು ಹಚ್ಚಬಹುದು ಅಂತ ವಿಚಾರ ಕೂಡ ತಿಳಿಸಿದ್ದೀವಿ. ಅದಕ್ಕೇಂತ ಒಂದು ಕಾರ್ಯಕ್ರಮ ಪ್ರತಿ ಶನಿವಾರ ಪ್ರತ್ಯೇಕವಾಗಿ 9 ಗಂಟೆಯಿಂದ 10 ಗಂಟೆಗೆ ಅದನ್ನೂ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ನಾಮಕರಣ ಮಾಡಿ ಅದನ್ನು ವಿಚಾರ ತಿಳಿಸಿದ್ದೀವಿ. ಇವತ್ತು ಕೊನೆಯ ದಿನ ಜಾಗೃತಿ ಮೂಡಿಸಕ್ಕೆ ಇನ್ನೇ ನಾಳೆನೇ ಮುಹೂರ್ತ. 22ನೇ ತಾರೀಕು ಮಂಗಳವಾರ ಪಂಚಮಿ. ಆ ಮಾಘ ಮಾಸದಲ್ಲಿ ಸಾಯಂಕಾಲ 7 ಗಂಟೆ 5 ನಿಮಿಷದಿಂದ 7 ಗಂಟೆ 25 ನಿಮಿಷದ ಒಳಗೆ ಭಾಗದಲ್ಲಿ ದೀಪವನ್ನು ಹಚ್ಚಬೇಕು. ಹೋಗಬೇಕಾದ್ರೆ ಎಲ್ಲರಿಗೂ ಡ್ರೆಸ್ ಕೋಡ್ ಜ್ಞಾಪಕ ಇರಲಿ. ಪ್ರತಿಯೊಬ್ಬನೂ ಹೋಗ್ತಕ್ಕಂಥ ವಿಚಾರ ಏನು ಅಂದರೆ ನಿರ್ವಾಣವಾಗೇ ಹೋಗಬೇಕು ಅಂತ ಅರ್ಥ. ಆದರೆ ಅದು ಆಗದಿದ್ದ ಕಾರಣ ಸಾಧು ಸಂತರು, ನಾಗಾಸಾಕಿಗಳು ಅಥವಾ ಯಾವ್ದಾರು ಅಗೋರಿಗಳು ಆ ರೀತಿ ಮಾಡಬಹುದು. ಕೆಲವರು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಬಟ್ಟೆ ಹಾಕ್ತಿದ್ರೇ ಅಯ್ಯೋ ಏನ್ರಿ ಬಟ್ಟೆನೇ ಹಾಕಿಲ್ಲ ಅಂದ್ಕೊಂತೀರ. ಆದರೆ ದೊಡ್ಡವ್ರು ಹಾಗೆ ಹೋದರೆ ಆಗತ್ತೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ದೇಹದಲ್ಲಿ ನಿರ್ವಾಣ ಸ್ವರೂಪದಲ್ಲೇ ಇದ್ದೀವಿ ಅಂತ ಹೇಳಿ ಒಂದು ಬಟ್ಟೆಯನ್ನು ಗೌರವಶಾಲಿಯಿಂದ ಧರ್ಮ ಸಂಸ್ಕಾರ ಪ್ರಕಾರವಾಗಿ ನಮ್ಮ ಆದ್ಯ ಕರ್ತವ್ಯದ ಸಂಸ್ಕಾರದ ಡ್ರೆಸ್ಗಳು ಅಂದರೆ ಆ ಬಟ್ಟೆಗಳನ್ನು, ವಸ್ತ್ರಗಳನ್ನು ಧರಿಸಬೇಕು. ಅದಕ್ಕೆ ಪಂಚಶಲ್ಯಗಳು ಗಂಡಸರಿಗೆ ವಿಚಾರಪೂರ್ವಕವಾಗಿ, ನಾವುಗಳು ಹೆಂಗಸರಿಗೆಲ್ಲ ಏನು ಹೇಳ್ತೀವಿ, ಸೀರೆ ರೌಕೆ,
ಗೌರಿ ಸ್ವರೂಪದಲ್ಲಿರ್ತಕ್ಕಂಥ ನಿರಾಕಾರ ಪರಬ್ರಹ್ಮ ಸ್ವರೂಪಿಣಿ. ಅದಕ್ಕೆ ಅವಳು ಲಕ್ಷ್ಮೀ ಸ್ವರೂಪಿಣಿ ಅಂತ ಕರಿತೀವಿ. ರೌಕ್ಯ ಸೀರೆ. ಹೆಣ್ಣು ಮಕ್ಕಳಿಗಾಗಿರ್ತಕ್ಕಂಥವ್ರು, ಮದುವೆ ಆಗದಿರ್ತಕ್ಕಂಥವ್ರು ಲಂಗ ಜಂಪರು, ಲಂಗ ದಾವಣಿ, ಹೇಗೆ ಅವರವರ ಇಚ್ಛಾನುಸಾರವಾಗಿ ಕಾಲ್ಗೆಜ್ಜೆ ಸಮೇತವಾಗಿ ಸಂಸ್ಕಾರವಾಗಿ ಹಣೆಗೆ ಕುಂಕುಮ ಇಟ್ಕೊಂಡು ನಡ್ಕೊಂಡು ಬರೀ ಕಾಲಲ್ಲಿ ಹೋಗಬೇಕು. ನೀವು ಎಲ್ಲೇ ಆಗಲಿ ಪಾದರಕ್ಷೆಗಳನ್ನು ಅಲ್ಲಿ ಇಲ್ಲಿ ತೊಗೊಂಡು ಹೋಗಿ ಇಟ್ಕೊಂಡು ಮಾಡಿಕೊಂಡು ದೇವಸ್ಥಾನಗಳ ಮುಂದೆ ಇಡೋಕ್ಕಾಗೋದಿಲ್ಲ. ಎಲ್ಲರೂ ಬರಿಗಾಲಲ್ಲೇ ಹೋಗಬೇಕು. ಮೈನ್ ಇಂಪಾರ್ಟೆಂಟ್, ಯಾವುದೇ ಕಾರಣಕ್ಕೂ ಒಡವೆ ವಸ್ತ್ರಗಳನ್ನು ಹಾಕೋಬಾರ್ದು. ದೇಹದ ಮೇಲೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗದಿರ್ತಕ್ಕಂಥವ್ರು ಸಣ್ಣದಾಗಿರ್ತಕ್ಕಂಥ ಒಂದು ಚೈನು ಅಷ್ಟು ಬಿಟ್ಟರೆ, ಯಾವ ಕಾಲಕ್ಕೂ ಮಾಂಗಲ್ಯ ಧಾರಣೆ ಬಿಟ್ಟರೆ, ಯಾವ ಕಾಲಕ್ಕೂ ಬೇರೆಯವರು ಯಾವ ಒಡವೆಗಳು, ವಾಚ್, ಉಂಗುರ ಇತ್ಯಾದಿಗಳು ಯಾವುದು ತಗೋಬಾರ್ದು. ಎಲೆಕ್ಟ್ರಾನಿಕ್ ಡಿವೈಸಸ್ಸು, ಮೊಬೈಲ್ ಫೋನ್ಗಳಾಗಲಿ, ಯಾವುದೇ ರೇಡಿಯೋ ಆಗಲಿ, ಟೇಪ್ ರೆಕಾರ್ಡ್ ಆಗಲಿ, ಕ್ಯಾಮ್ರಾ ಆಗಲಿ ಏನೂ ತೊಗೊಂಡು ಹೋಗಬೇಡಿ. ಹೇಳಿದ್ದೀನಿ ಈಗಲೇ, ಎಲ್ಲವೂ ನಿಷೇಧವಾಗಿರ್ತಕ್ಕಂಥದ್ದು. ನೀವು ಹೋಗ್ತಾ ಇರೋದು ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ಬಿಟ್ಟು ಗ್ರೂಪ್ ಪ್ರವೇಶಾರಿ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳೋಕ್ಕೋಸ್ಕರ ಅಲ್ಲ, ಅಥವಾ ಸಾಯಂಕಾಲ ಶಾಪಿಂಗ್ ಹೋಗಿ ಬರ್ತೀವಿ ಅಂತಲ್ಲ. ದೀಪಗಳನ್ನು ಹಚ್ತಾ ಇದ್ದೀರ, ಗಂಭೀರವಾದ ವಿಚಾರ ಇದು. ಯಾರೂ ಅದ್ರ ಬಗ್ಗೆ ಯೋಚನೆ ಕೂಡ ಇಲ್ಲ. ಆ ದೀಪವನ್ನು ಹಚ್ಚುವಾಗ ಪ್ರಕೃತಿ ಪ್ರಚಾರ ಪೂರ್ವಕವಾಗಿ ಎಲ್ಲ ಪ್ರಪಂಚಾದ್ಯಂತ ದೀಪವನ್ನು ಹಚ್ತಾ ಇದ್ದೀವಿ. ಯಾರಿಗೋಸ್ಕರ? ಪ್ರಕೃತಿಯ ಲಯ ಆಗದೇ ಇದ್ದ ಹಾಗೆ ತಡಿಯಕ್ಕಾಗತ್ತಾ ಜಗನ್ಮಾತೆ? ಅಥವಾ ಅದನ್ನು ಕುಂಬಳಕಾಯಷ್ಟು ಸಾಸಿವೆಷ್ಟು ಮಾಡ್ತೀಯೋ, ಅಥವಾ ನೀನು ಏನೇ ಮಾಡಿಕೊಂಡ್ರು ಎಲ್ಲ ಜಗತ್ ಸಂರಕ್ಷಣೆಯನ್ನು ಯಾರಿಗೂ ಗೊತ್ತಾಗದಿದ್ದಾಗ ಮಾಡಿಬಿಡು. ಯಾವ ಕಾಲಕ್ಕೂ ಯಾರಿಗೂ ನೋವುಗಳನ್ನು ಉಂಟು ಮಾಡದೇ ಇದ್ದಾಗ ನೋಡ್ಕೋ ಅಂಥೇಳಿ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ನಮ್ಮ ಈ ಪ್ರಯತ್ನ. ಆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋ ಸಮಯದಲ್ಲಿ ನಾಲ್ಗೆ ದೊಡ್ಡದಾಗಿ ಚಾಚ್ತಾಳೆ ಇಡೀ ಆಕಾಶ ಮಾರ್ಗದಲ್ಲಿ ಜಗನ್ಮಾತೆ. ಅದರಲ್ಲಿ ಓಂಕಾರವನ್ನು ಅಗ್ನಿಜ್ವಾಲೆಗೆ ತೋಡಿಸ್ತಾಳೆ. ಅಕಸ್ಮಾತ್ ಆ ನಾಲ್ಗೆ ಮುಖಾಂತರವಾಗಿ ಓಂಕಾರ ಅಗ್ನಿಜ್ವಾಲೆಯಲ್ಲಿ ಕಂಡರೆ ಖಂಡಿತವಾಗ್ಲೂ ಎಲ್ಲೋ ಸ್ವಲ್ಪ ಮಟ್ಟಕ್ಕಾದರೂ ಸಂರಕ್ಷಿಸ್ತಾಳೆ ಅಂತ ಅರ್ಥ. ಕಾಣದಿದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ಅಲ್ಲಿ ಏನು ಮೋಡ ಕವಿದಿದೆ ಅದೇ ನಮ್ಮ ಮೋಡ ಕವಿದ ವಾತಾವರಣ ನಮ್ಮ ಈ ಪ್ರಪಂಚಾದ್ಯಂತ. ಆದ್ದರಿಂದ ನೀವುಗಳೆಲ್ಲರೂ ದೀಪಗಳನ್ನು ಹಚ್ಚಿ ನಿಮ್ಮ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ, ನಾವುಗಳು ಇನ್ನೊಂದೇನು ಅಂದರೆ ಯಾವ್ಯಾವ ದೇವಸ್ಥಾನದಲ್ಲಿ ಪರ್ಮಿಷನ್ ಇಲ್ಲ ಅಂತ ದೇವಸ್ಥಾನಗಳೆಲ್ಲ ಪರ್ಮಿಷನ್ನು ತಗೊಂಡು ನಮ್ಮ ಕೈಲಾದ ಮಟ್ಟಿಗೆ ಕೆಲವರಿಗೆಲ್ಲ ವಿಚಾರ ತಿಳಿಸಿ, ಕೆಲವರೆಲ್ಲ ಸಹಕಾರ ಮಾಡೋ ಅಂಥ ಕೆಲವು ದೇವಸ್ಥಾನಗಳನ್ನ ನಿಮಗೆ ಕೆಳಗಡೆ ಈ ಸ್ಕ್ರಾಲಿಂಗ್ ಮುಖಾಂತರವಾಗಿ ತೋರಿಸ್ತಾ ಇದ್ದೀವಿ. ಆ ವಿಚಾರದಲ್ಲಿ ಅಲ್ಲಿ ಬೆಂಗಳೂರಲ್ಲಾಗಲಿ, ಹಾಸನ್ನಾಗಲಿ, ದಾವಣಗೆರೆಯಲ್ಲಾಗಲಿ, ಬೆಳ್ಳಾರಿಲಾಗಲಿ, ಚಿಂತಾಮಣಿಯಲ್ಲಾಗಲಿ, ಯಾವುದೇ ಒಂದು ಕರ್ನಾಟಕದ ಭಾಗ್ಯದ ಯಾವುದೇ ಒಂದು ಡಿಸ್ಟ್ರಿಕ್ಟ್ ಜಿಲ್ಲೆಯಲ್ಲಾಗಲಿ ನೀವುಗಳೆಲ್ಲ ಹೋಗಿ ಆ ದೀಪಗಳನ್ನು ಹಚ್ಚಕ್ಕೆ ಒಂದೊಂದು ದೇವಸ್ಥಾನ ಪ್ರಮುಖವಾಗಿ ಅದನ್ನು ಹೇಳ್ತಾ ಇದ್ದೀವಿ. ಆದ್ದರಿಂದ ಕೆಲವರು ದೇವಸ್ಥಾನಗಳಲ್ಲಿ ಅವರೇ ಸಹಕರಿಸ್ತಾ ಇದ್ದಾರೆ. ಅಯ್ಯೋ ಧಾರಾಳವಾಗಿರಿ ನಮ್ಮ ದೇವಸ್ಥಾನದ ಹಚ್ಚಿ ಅಂತ ಓಂಕಾರೇಶ್ವರ ದೇವಸ್ಥಾನ ಮರ್ಕೆರಲ್ಲಿ ಹೇಳಿದ್ದಾರೆ. ಆ ಮುಕ್ತಿನಾಗ ಕ್ಷೇತ್ರದಲ್ಲಿರ್ತಕ್ಕಂಥ ನಾಗಕ್ಷೇತ್ರದಲ್ಲಿ ಹೇಳಿದ್ದಾರೆ. ಹೀಗೆ ಒಂದೊಂದು ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಇರತಕ್ಕಂಥ ಉಜ್ಜಿ ದೇವಸ್ಥಾನದಲ್ಲಿ ಹೇಳಿದ್ದಾರೆ. ಕದ್ರಿ ಮಂಜುನಾಥ ದೇವಸ್ಥಾನ ಮಂಗಳೂರಲ್ಲಿ ಹೇಳಿದ್ದಾರೆ. ಒಂದೊಂದು ಪ್ರಾಂತದಲ್ಲಿ ಇರತಕ್ಕಂಥ ಆ ದೇವಸ್ಥಾನಗಳಲ್ಲಿ ದೀಪವನ್ನು ಹಚ್ಚಬಹುದು ಅಂತೇಳಿ ಸಂಘ ಸಂಸ್ಥೆಗಳು ಮುಂದೆ ಬಂದಿದ್ದಾರೆ. ನಾವುಗಳು ಎಣ್ಣೆ ಕೊಡ್ತೀವಿ, ನಾವು ಸಹಾಯ ಮಾಡ್ತೀವಿ, ನಾವು ದೀಪಗಳನ್ನು ಕೊಡ್ತೀವಿ ಅಂತ ಕೂಡ ಪ್ರಾರ್ಥನೆ ಮುಖಾಂತರವಾಗಿ ತಿಳಿಸಿದ್ದಾರೆ. ಇಷ್ಟೆಲ್ಲ ಮಾಡಿರತಕ್ಕಂಥ ವಿಚಾರದಲ್ಲಿ ಅದನ್ನು ಕೂಡ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿಲ್ವೋ ಆ ಕ್ಷೇತ್ರ ವಿಚಾರವಾಗಿ ನೀವು ನೋಡ್ಕೊಂಡ್ಬಂದು ಆ ವಿಚಾರದ ಕ್ಷೇತ್ರಗಳು ಏನು ಹೋಗ್ತಾ ಇದೆ ಅದನ್ನು ನೋಡಿ ನಿಮ್ಮ ನಿಮ್ಮ ದೇವಸ್ಥಾನದಲ್ಲಿ ನೀವು ದೀಪವನ್ನು ಹಚ್ಚಬಹುದು ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಒಂದು ಮುಖ್ಯವಾದ ವಿಚಾರ ಏನು ಅಂದರೆ, ಯಾರು ಬರಲಿ ಬಿಡಲಿ, ನಾನು ಖಂಡಿತವಾಗ್ಲೂ ಲೋಕ ಕಲ್ಯಾಣಾರ್ಥವಾಗಿ ನನ್ನ ಕೈಲಾದ ಮಟ್ಟಿಗೆ ನನಗೆ ದೇವಿ ಏನು ಆಜ್ಞೆ ಮಾಡಿದ್ದಾಳೆ ಅದನ್ನು ನಾನು ಪರಿಪಾಲನೆ ಮಾಡ್ತಾ ಇದ್ದೀನಿ. ದಕ್ಷಿಣದ ತುದಿಯ ನಾಲ್ಗೆ ಅಂದರೆ ದೇವಿ ಜಗನ್ಮಾತೆ ನಾಲ್ಗೆ ತುದಿಯಲ್ಲಿ ನಾಲ್ಗೆಯನ್ನು ಹೀಗೆ ಚಾಚಿದಾಳೆ. ಕನ್ಯಾಕುಮಾರಿ ಕ್ಷೇತ್ರ ಭಾರತ ದೇಶದ ತುದಿಯ ಭಾಗ ದಕ್ಷಿಣಕ್ಕೆ ಹೋಗಿ ದೀಪವನ್ನು ಹಚ್ತಾ ಇದ್ದೀನಿ. ಆ ದಕ್ಷಿಣ ಪ್ರಾಂತದಲ್ಲಿ ಸಾಧು ಸಂತರಿಗೂ ಕೆಲವರಿಗೆಲ್ಲ ಹೇಳಿದಿರಿ. ಬರ್ತಕ್ಕಂಥವ್ರು ಬಂದಾಗ ಬಹಳ ಸಂತೋಷ, ಬರೆದಿದ್ದಾಗ ಬೇಜಾರಿಲ್ಲದೆ ನಾವೇ ಖುದ್ದಾಗಿ ಹೋಗಿ ನಾವು ಆ ದೀಪವನ್ನು ಹಚ್ತಾ ಇದ್ದೀವಿ. ಆ ದೀಪವನ್ನು ಹಚ್ಚೋ ಸಮಯದಲ್ಲಿ ಪ್ರತ್ಯೇಕವಾಗಿ ಸಮುದ್ರ ತೀರದಲ್ಲಿರ್ತಕ್ಕಂಥ ಸಮುದ್ರರಾಜನ ಸ್ಮರಣೆಯನ್ನು ಮಾಡಿಕೊಂಡು, ಸ್ವಾಮಿ ವಿವೇಕಾನಂದರ ಸ್ಮರಣೆಯನ್ನು ಮಾಡಿಕೊಂಡು, ಯಾಕೆಂದರೆ ಜ್ಞಾನ ಚಿಂತಾಮಣಿ ಅಂತ ಅವ್ರನ್ನ ಕರಿತಾ ಇದ್ವಿ, ಮಧ್ಯದ್ವೀಪೇ ವಸುಂಧರ ಅಂತ. ಭೂಮಿಯಲ್ಲಿ ಮಧ್ಯದ್ವೀಪ ವಸುಂಧರ ಆಗಿರ್ತಕ್ಕಂಥ ಈ ಭೂಮಿ ಭಾರತ ದೇಶ ಮಾತ್ರ 3 ಪಟ್ಟು ನೀರಿರ್ತಕ್ಕಂಥ ಈ ಭೂಮಿ, 3 ಪಟ್ಟು ನೀರು ಇಡೀ ಭೂಮಿಗಿದ್ದರೂ ನಮ್ಮ ಭಾರತ ದೇಶಕ್ಕೂ ಹಾಗೆ 3 ಪಟ್ಟು 3 ಕಡೆ ಹಿಂದೂ ಮಹಾಸಾಗರ, ಅರೇಬಿಯನ್ ಸಿ, ಈ ಕಡೆ ಬೇ ಆಫ್ ಬೆಂಗಾಲ್, ಹೀಗೆ 3 ವಿಶೇಷವಾಗಿರ್ತಕ್ಕಂಥ ಸಾಗರಗಳು ತುಂಬಿರ್ತಕ್ಕಂಥ ಆ ನಾಲ್ಗೆ ತುದಿಯ ಭಾಗ ವಕ್ರವಾಗಿರ್ತಕ್ಕಂಥ ಜೇವಿ ಸಮಸ್ತರ ನಾವು ನಮಸ್ಕಾರವನ್ನು ಮಾಡಿ ಆ ದೀಪವನ್ನು ಹಚ್ತಾ ಇದ್ದೀನಿ. ಆದ್ದರಿಂದ ಬರ್ತಕ್ಕಂಥವ್ರು ಬಹಳ ಸಂತೋಷ, ಅಷ್ಟೇ ದೂರದಲ್ಲಿ ನಿಮಗಿರ್ತಕ್ಕಂಥ ಅಭಿಮಾನಪೂರ್ವಕವಾಗಿ ಆ ದೀಪವನ್ನು ಹಚ್ಚಿ ಆ ದೇವಿಯೆಲ್ಲ ಶರಣಾಗತವಾಗೋಣ ಅಂತ ಒಂದು ಪ್ರಯತ್ನ. ಆದ್ದರಿಂದ ನೀವುಗಳು ಜೀವಂತವಾಗಿರೋವರೆಗೂ ಯಾವ ಕಾಲಕ್ಕೂ ನಮ್ಮ ಕೈಲಾದ ಮಟ್ಟಿಗೆ ಲೋಕಕ್ಕೋಸ್ಕರ ಬದುಕೋಣ ಅನ್ನೋ ಮನಸ್ಸನ್ನ ಇಟ್ಕೊಂಡ್ರೆ ಉತ್ತಮ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ.